smelling so good. Let's taste it. It's amazing. You must try the recipe. Follow us on Instagram and YouTube. Coco with Balaji. ಇಲ್ಲಿ ನಾನು ತಗೊಂಡಿದ್ದೀನಿ 200 ಗ್ರಾಮ್ಸ್ ಆಗೋಷ್ಟು ಪನ್ನೀರು, ಮತ್ತು ಇಲ್ಲಿ ಒಂದು ದಪ್ಪ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಆದರೆ ಇದು ಸೊಪ್ಪು ತಗೊಂಡಿಲ್ಲ ನಾನು, ಇಲ್ಲಿ ಬರೀ ಕಡ್ಡಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, 3 ಟೊಮೊಟೊನ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೊರಿಯಾಂಡರ್ ಪೌಡರು, ಚಿಲ್ಲಿ ಪೌಡರು ಮತ್ತು 1 ದಪ್ಪ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 40 ಗ್ರಾಮ್ಸ್ ಆಗೋಷ್ಟು ಬಟರ್ ತಗೊಂಡಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಮೊಸರು, ಸ್ವಲ್ಪ ಗೋಡಂಬಿ ಮತ್ತು ಮೆಣಸಿನ್ಕಾಯಿ, ಓಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಉಪ್ಪು, ಎಣ್ಣೆ ಮತ್ತು ಅರಿಶಿನ, ಇನ್ನು ಸ್ವಲ್ಪ ಸಕ್ಕರೆ ತಗೋಬೇಕು. ಇಲ್ಲಿ ನಾನು 100 ಗ್ರಾಮಷ್ಟು ಬಟರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ, ಈಗ ಇಲ್ಲಿ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಕಾದಿದೆ. ಈಗ ಓಲ್ ಸ್ಪೈಸಸ್ ತೊಗೊಂಡಿದ್ದಾರಲ್ಲ ಅದನ್ನ ಹಾಕ್ಬಿಟ್ಟು ಒಂದು 5 ರಿಂದ 10 ಸೆಕೆಂಡು ಫ್ರೈ ಮಾಡಿ. ಫ್ರೈ ಮಾಡಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಲ್ಲ ದಪ್ಪಕ್ಕೆ, ಆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಎಲ್ಲ ಸಾಫ್ಟ್ ಆಗೋ ತನಕ. ಸಾಫ್ಟ್ ಆಗೋ ತನಕ ನಾವು ಒಂದು ಮೊಸರು ತೊಗೊಂಡಿದ್ವಲ್ಲ, ಮೊಸರಿಗೆ ಒಂದು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಹುರಿತಿದ್ವಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಆ ಒಗ್ಗರಣೆಗೆ ಹಾಕೊಳ್ಳೋಣ. ಅದನ್ನ ನಾವು ಈಗ ನಾನು ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಬೇಕು ನಾವು. ಈ ಪನ್ನೀರ್ ಬಟರ್ ಮಸಾಲ ಜೀರಾ ರೈಸ್, ಪರೋಟ ಮತ್ತು ಚಪಾತಿ ಎಲ್ಲ ಥರದಕ್ಕೂ ಚೆನ್ನಾಗಿರುತ್ತೆ. ಇದು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಇಲ್ಲಿ ಆಗಿದೆ. ನಾನು ಇದಕ್ಕೆ ಗೋಡಂಬಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ದಪ್ಪಕ್ಕೆ, ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆದಷ್ಟು ಇದರಿಂದ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸಬೇಕು. ಈಗ ಅದು ಬೇಯಿಸೋ ತನಕ ನಾವು ಇಲ್ಲಿ ಪನ್ನೀರ್ ಇಟ್ಕೊಂಡಿದ್ವಲ್ಲ, ಆ ಪನ್ನೀರ್ಗೆ ಬಿಸಿನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೆನೆಸೋಣ. ಈ ಥರ ಮಾಡೋದ್ರಿಂದ ಪನ್ನೀರು ಸಾಫ್ಟಾಗಿರುತ್ತೆ. ಈಗ ನಾವು ಇದಕ್ಕೊಂದು ತಡ್ಕ ಮಾಡ್ಕೊಳ್ಳೋಣ. ಆ ತಡ್ಕ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನು 30 ಗ್ರಾಮ್ ಬೆಣ್ಣೆ ಏನಿತ್ತಲ್ಲ ಆ ಬೆಣ್ಣೆನ ಸೇರಿಸೋಣ. ಈ ತಡ್ಕ ಆಪ್ಷನಲ್ಲು ಈ ಪನ್ನೀರ್ ಗ್ರೇವಿಗೆ. ಇದನ್ನು ಮಾಡೋದ್ರಿಂದ ನೆಕ್ಸ್ಟ್ ಲೆವೆಲಾಗಿರುತ್ತೆ ಗ್ರೇವಿ. ಈಗ ಅದು ಬೆಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಸೇರಿಸೋಣ. ನಾವೇನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಈರುಳ್ಳಿ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋಣ ನಾವು. ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾವು ಅಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೆಟೊ ಈರುಳ್ಳಿ ಎಲ್ಲ, ಅದನ್ನು ಫೈನ್ ಪೇಸ್ಟಾಗಿ ಆಡಿಸ್ಕೊಬರೋಣ. ಈಗ ಇಲ್ಲಿ ಹಾಕಿದ್ದೀನಿ ಅದನ್ನ ನಾನು. ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಾಲ್ಟು ಮತ್ತು ಸ್ವಲ್ಪ ಸಕ್ಕರೆನ ಸೇರಿಸಿ ಟೇಸ್ಟಿಗೆ ತಕ್ಕಂತೆ ರೆಡಿ ಮಾಡ್ಕೊಳ್ಳಿ ನೀವು ಅದನ್ನ. ಸಕ್ಕರೆ ಹಾಕೋದ್ರಿಂದ ಅದು ಟೊಮೆಟೊದು ಏನಿರುತ್ತೆ ಟೇಸ್ಟು ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಟೊಮೆಟೊ, ಸಕ್ಕರೆ ಮತ್ತು ಉಪ್ಪು. ಇಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೊತೀನಿ. ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ಅದು ಎರಡುವೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ಪನ್ನೀರ್ ಸೇರಿಸ್ಕೊಳ್ಳೋಣ. ಪನ್ನೀರ್ ಸೇರಿಸ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಈಗ ಪನ್ನೀರ್ ಗ್ರೇವಿ ರೆಡಿ ಆಗಿರುತ್ತೆ. ಈಗ ಪ್ಲೇಟ್ಗೆ ಹಾಕ್ಕೊಂಡು ಚಪಾತಿ ಜೊತೆನೋ ಅಥವಾ ಪರೋಟ ಅದ್ರ ಜೊತೆ ಸರ್ವ್ ಮಾಡಿಕೊಂಡು ತಿನ್ನೋಣ.